ಸೊ ನಾವೀಗ ಚಂದ್ರಗ್ರಹಣದ ಮಧ್ಯಕಾಲವನ್ನ ಬಹಳಷ್ಟು ದೇಶಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಮ್ಗೆ ಅಶೋಕ್ ಹಂಜಿಗೆ ಅವರೇ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ? ಇದು ಜೊತೆಗೆ ನಾವು ಸ್ವಲ್ಪ ಹೊತ್ತಿನ ಮುಂಚೆ ನಾವು ಕ್ಯಾಲಿಫೋರ್ನಿಯಾದಲ್ಲಿ ನೋಡಿದ್ವಿ, ಬಹಳ ಕೆಂಪು ಭಾಗ ನಾವು ಕಾಣ್ತಾ ಇತ್ತು. ಅದು ಯಾವ ಹಂತದಲ್ಲಿತ್ತು ಅದು ಅಂತ ಹೇಳಿ? ಈ ಕೆಂಪು ಭಾಗ ಕ್ಯಾಲಿಫೋರ್ನಿಯಾದಲ್ಲಿ ಈಗ ಬಹಳ ಬದಲಾಗ್ತಾ ಇದೆ. ಓಕೆ, ಈಗ ಕೆಲವೊಂದು ಪ್ರದೇಶಗಳಲ್ಲಿ ಆಲ್ರೆಡಿ ದಟ್ಟ ಛಾಯೆ ಮೂಡಿದೆ. ಎಸ್ಪೆಷಲಿ ಈಗ ಇಂಡಿಯಾನೂ ಸಹಿತ ಈಗೇನು ಚಂದ್ರೋದಯ ಆಗುತ್ತೆ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಮು, ಅಗರ್ತಲಾ, ಅಸ್ಸಾಂ ಮತ್ತು ಮೇಘಾಲಯ, ಸಿಕ್ಕಿಂ ಒಳಗೊಂಡಂತೆ ಇವನ್ ಅಂಡಮಾನ್ ನಿಕೋಬಾರು ಸೇರಿಕೊಂಡಂತೆ, ಮತ್ತು ಬಾಂಗ್ಲಾದೇಶ್, ಮ್ಯಾನ್ಮಾರ್, ಲಾವೋಸ್, ಬ್ಯಾಂಕಾಕ್ ಅವೆಲ್ಲ ಸೇರಿಕೊಂಡಂತೆ ಅದೊಂದು ಬೆಲ್ಟು. ಫಿಲಿಪೈನ್ಸು ಜೊತೆಗೆ ಇಂಡೋನೇಷಿಯಾ. ಅದೇ ರೀತಿ ನೀವು ವೆಸ್ಟರ್ನ್ ಪಾರ್ಟ್ ಬಂದಾಗ ಏನು ಪೂರ್ವ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಮೇರಿಕಾ, ಏನ್ ಎಕ್ಸಾಂಪಲ್ ಬೋಸ್ಟನ್ ಆಗಿರ್ಬೋದು, ಫಿಲಿಡೆಲ್ಫಿಯಾ ಆಗಿರ್ಬೋದು, ಆಮೇಲೆ ನ್ಯೂಯಾರ್ಕ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಫ್ಲೋರಿಡಾ ಎಲ್ಲ ಸೇರ್ಕೊಂಡ್ಬಿಟ್ಟು ಈಗ ಆಲ್ಮೋಸ್ಟ್ ಪೂರ್ಣ ಚಂದ್ರಗ್ರಹಣ ಆಗಿದೆ. ಅಲ್ಲಿ ದಟ್ಟ ಛಾಯೆ ಮೂಡಿರೋದ್ರಿಂದ ರೆಡ್ಡಿಶ್ ಕಲರ್ ಬರ್ತಾ ಇದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ ರೆಡ್ಡಿಶ್ ಕಲರ್ ಯಾಕೆ ಬರ್ತಾ ಇದೆ ಅಂತಂದರೆ, ಈಗ ಸೂರ್ಯನ ಕಿರಣಗಳು ಭೂಮಿಯ ಇಕ್ಕೆಲಗಳಿಂದ ನಾವು ಅದು ರೀಚ್ ಆದಾಗ ಇದಕ್ಕೆ ಚಂದ್ರನ ಕಡೆಗೆ ಅಲ್ಲಿ ಬ್ಲೂ ರೇಸು ಸ್ಪ್ರೆಡ್ ಆಗ್ತವೆ, ಮತ್ತು ರೆಡ್ ರೇಸು ಏನಿದಾವಲ್ಲ ನೇರವಾಗಿ ಸ್ವಲ್ಪ ವಕ್ರವಾಗಿ ಅವು ಚಂದ್ರನವರೆಗೆ ಹೋಗ್ತವೆ. ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ ಅಂತ. ಆ ರಿಫ್ಲೆಕ್ಷನ್ನೇ ನಮಗೆ ಕಣ್ಣಿಗೆ ಅದು ರೆಡ್ಡಿಶ್ ಆಗಿ ಕಾಣಿಸ್ತದೆ ಅಷ್ಟೇ ಹೊರತು ಚಂದ್ರ ಯೂಶಲಿ ರೆಡ್ ಕಲರ್ ಆಗಲ್ಲ ಅಂತಕ್ಕಂಥದ್ದು ಆವಾಗಲೇ ನಾನು ಹೇಳ್ತಾ ಇದ್ದೆ. ಈಗ ಆಲ್ಮೋಸ್ಟ್ ಆ ಸ್ಟೇಜ್ ಬಂದ್ಬಿಟ್ಟಿದ್ವಿ ನಾವು. ಇದು ಆಲ್ಮೋಸ್ಟ್ ಇಂಡಿಯನ್ ನಮ್ಮಲ್ಲಿ ಕಾಣುತ್ತಲ್ಲ ಭಾರತದಲ್ಲಿ, ಬೆಂಗಳೂರಿನಲ್ಲಿ ಯಾವ ಹಂತ, ಈ ಹಂತದಲ್ಲಿ ನಮ್ಗೆ ನೋಡೋಕೆ ಅವಕಾಶ ಇರುತ್ತಾ? ನಮ್ಮ ಬೆಂಗಳೂರಲ್ಲಿ ನೋಡೋಕ್ಕೆ ಆಗಲ್ಲ ಇದು, ಯಾಕಂದರೆ ಇಲ್ಲಿ ಚಂದ್ರೋದಯ ಆಗೋದು ಆಲ್ಮೋಸ್ಟ್ ಲೇಟ್ ಆಗುತ್ತೆ. ಈಸ್ಟರ್ನ್ ಪಾರ್ಟಲ್ಲಿ ಆಲ್ಮೋಸ್ಟ್ ಆಲ್ ಈಸ್ಟರ್ನ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಅಸ್ಸಾಂ, ಇವನ್ ವೆಸ್ಟ್ ಬೆಂಗಾಲ್ ಆಲ್ಸೋ, ಕೋಲ್ಕತ್ತಾದವ್ರು ಎಲ್ಲರೂ ನೋಡ್ಬೋದು. ಮತ್ತು ಅಂಡಮಾನ್ ನಿಕೋಬಾರ್ ಇರ್ತಕ್ಕಂಥ ಎಲ್ಲ ಐಲ್ಯಾಂಡ್ಸಲ್ಲಿ ಎಲ್ಲರೂ ನೋಡ್ಬೋದು. ಇನ್ನೊಂದು ಕುತೂಹಲದ ಪ್ರಶ್ನೆ, ಇದು ನಮಗೆ ಕಾಣೋದನ್ನು ಕೂಡ ಎಷ್ಟೊಂದು ಪಾರ್ಟ್ ಕಂಡ್ರು ಕೂಡ ಅದನ್ನ ನಾವು ಬರಿಗಣ್ಣಲ್ಲಿ ನೋಡ್ಬೋದು, ಏನು ಸಮಸ್ಯೆ ಇಲ್ಲ? 100% ಬರಿಗಣ್ಣಿನಿಂದ ನೋಡ್ಬೋದು. ಆಮೇಲೆ ಗ್ರಹಣ ಆದ ನಂತರ ಏನಾದ್ರು ಹೆಚ್ಚಿನ ಪ್ರಕಾಶಮಾನವಾಗಿ ಚಂದ್ರ ಬದಲಾಗೋದು, ಅದನ್ನೇನಾದ್ರು ನಾವು ರಾತ್ರಿ ನೋಡೋ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆ ಆಗೋದು, ಅದು ಏನಿಲ್ಲ? ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯ ಭಯಾನಕ ಆಗಲಿ ಅಥವಾ ಕಣ್ಣಿಗೆ ತೊಂದರೆ ಆಗೋದಾಗ್ಲಿ ಏನಿಲ್ಲ. ಬರಿಗಣ್ಣಿನಿಂದನೇ ಸಂಪೂರ್ಣವಾಗಿ ನೋಡ್ಬೋದು. ಬಟ್ ಒಂದು ಒಳ್ಳೆ ಇಫೆಕ್ಟಿವ್ ಆಗಿ ನೋಡೋದು ಬೇಕಂತಂದ್ರೆ ಮ್ಯಾಗ್ನಿಫೈಡ್ ಗ್ಲಾಸನ್ನು ದುರ್ಬೀನನ್ನು ಹಿಡ್ಕೊಂಡು ನೋಡಿದರೆ ಕ್ಲೋಸ್ ಆಗಿ ಕಾಣಿಸ್ತದೆ. ಮೇಲ್ಮೈಗೆ ಏನೋ ಅದು ಟೊಪೋಗ್ರಾಫಿನೂ ಸಹಿತ ಚೆಂದಾಗಿ ನೋಡ್ಬೋದು. ಬಟ್ ತಾವು ಹೇಳಿದಾಗೆ ಈ ಸೋಲಾರ್ ಎಕ್ಲಿಪ್ಸ್ ಅಂತ ಬರುತ್ತಲ್ಲ, ಸೌರ ಏನೋ ಗ್ರಹಣ ಅಂತ ಹೇಳ್ತೇವಲ್ಲ, ಅದು ಬಂದಾಗ ಮಾತ್ರ ಈ ರೀತಿ ನೋಡೋಕ್ಕಾಗಲ್ಲ. ಅದಕ್ಕೆ ಸರಿಯಾದ ಒಂದು ಗ್ಲಾಸಸ್ ಹಾಕೊಳ್ಳೇಬೇಕಾಗತ್ತೆ, ಮತ್ತೆ ಅದನ್ನ ಪ್ರಿಕಾಷನ್ ತುಂಬಾ ತಗೋಬೇಕಾಗತ್ತೆ. ಬಟ್ ಇಲ್ಲಿ ಆ ಸಂದರ್ಭ ಬರಂಗೇ ಇಲ್ಲ, ಯಾಕಂದ್ರೆ ಚಂದ್ರ ಇದೊಂದು ಉಪಗ್ರಹ, ಇದಕ್ಕೆ ಸ್ವಪ್ರಕಾಶ ಇಲ್ಲ. ಹೌದು ಹೌದು. ನಾನು ಜಿ ಕೆ ಬಾಲಾಜಿ ಅವರೇ, ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಈಗ ನಮ್ಗೆ ಆರಂಭ ಆಗಿರುವಂತ ಸಂದರ್ಭದಲ್ಲಿ ಆಗುವಂತ ಆಚರಣೆಗಳು, ಗ್ರಹಣದ ನಂತರದ ಆಚರಣೆಗಳು ಹೇಗಿರ್ಬೋದು, ಸ್ವಲ್ಪ ಕ್ವಿಕ್ ಆಗಿ ನಮ್ಗೆ ಹೇಳ್ಬೋದಾ? ಗ್ರಹಣದ ನಂತರ ಆಚರಣೆ, ಸ್ನಾನ, ಪೂಜೆ, ಮತ್ತೆ ಅದಕ್ಕಿಂತ ಮಧ್ಯದಲ್ಲೇನೆ ಜಪ ಅನುಷ್ಠಾನ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ, ಈ ಗ್ರಹಣದ ನಂತರ ನೀವು ಆಹಾರ ಮಾಡಿಕೊಂಡು, ಅಂದರೆ ಏನು ಹೊಸ್ದಾಗಿ ಅದನ್ನು ಯೂಸ್ ಮಾಡ್ಬೋದು, ಹಳೇದು ಯಾವುದು ಬಳಸಬಾರ್ದು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು. ಸೊ ಈಗ ಸ್ವಲ್ಪ ಪೂಜೆ ಪುನಸ್ಕಾರ ಈ ಥರದನ್ನ ಸ್ವಲ್ಪ ಧಾರ್ಮಿಕವಾಗಿ. ಇನ್ನೂ ಒಂದು ವಿಷಯ ಏನಪ್ಪಾ ಅಂದ್ರೆ, ಸ್ಪಿರಿಚುವಲ್ ಆಗಿ ಇವಾಗ ಮಾಡೋ ಜಪ ತದ್ದಶಾಂಶ ಬ್ರಾಹ್ಮಣ ದಾನ ಅಲ್ಲ, ಇದು ಮಾಡೋದು, ಮಂತ್ರ ಜಪ ಮಾಡೋದು, ಪುನಶ್ಚರಣ ಅಂತ ಮಾಡ್ತೀವಿ. ಮಂತ್ರ ತೊಗೊಂಡಾದ್ಮೇಲೆ ಲಕ್ಷ ಅನುಷ್ಠಾನ ಮಾಡಿ ಪುನಶ್ಚರಣ ಅಂತ ಹೋಮ ಎಲ್ಲ ಮಾಡ್ತೀವಿ. ತರ್ಪಣ ಇರುತ್ತೆ, ಜೈದಿ ಇರುತ್ತೆ, ಅದೆಲ್ಲ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರು ಹೇಳ್ದಂಗೆ ಸರ್, ಅದು ತುಂಬ ಅನುಕೂಲವಾದ ಕಾಲ ಜಪ ಅನುಷ್ಠಾನಕ್ಕೆ, ಶಕ್ತಿ ಇದಕ್ಕೆ. ಹರೀಶ ಸರ್, ಕೊನೆಯದಾಗಿ ನೀವೊಂದು ಸಲಹೆ ಸೂಚನೆ ಕೊಡೋದಾದ್ರೆ? ಸ್ಪರ್ಶಕಾಲೇತು ಸ್ನಾನೇಚ, ಸ್ಪರ್ಶಕಾಲ ಆಗುವಾಗ ಸಮಯದಲ್ಲಿ ಸ್ನಾನ ಮಾಡಬೇಕು, ಅದು ವಿಶೇಷ. ಮಧ್ಯಕಾಲೇತು ಜಪ, ಮಧ್ಯಕಾಲದಲ್ಲಿ ಜಪ.
ಅಂತ್ಯಕಾಲೇತು ದಾನಃ. ಈ ಮೂರನ್ನೂ ಮಾಡಿದವ್ರಿಗೆ ಈ ಗ್ರಹಣ ಇನ್ನೂ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ಅಲ್ಲಿಗೆ ಮಧುಶ್ರೀ ಒಂದು ವಿಚಾರ ಏನು ಅಂತಾರೆ, ಹೌದು ವೈಜ್ಞಾನಿಕವಾಗಿ ನಮ್ಗೆ ಅಶೋಕ್ ಹಂಜಿಗೆ ಅವರು ಬಹಳ ಕೆಲವೊಂದು ಸಂಗತಿಗಳನ್ನ ಹೇಳಿದ್ರು. ಬಟ್ ಇನ್ನು ಧಾರ್ಮಿಕವಾಗಿ ಅಂದ್ರೆ ಭಯ ಬೇಡ. ನಮ್ಮಲ್ಲಿ ಇದ್ದಂಥ ಅತಿಥಿಗಳು ಅದನ್ನೇ ಹೇಳಿದ್ದು, ಈ ಟೈಮ್ ಇದೆಯಲ್ಲ ಇದು ಜಪ ತಪ ದೇವರು ಧ್ಯಾನ ಮಾಡಿದ್ರೆ ನಿಮಗೆ ಮುಂದೆ ಸಿಗ್ಬೋದಂತ ಫಲಾನುಫಲದ ಇನ್ನೂ ಹೆಚ್ಚಿನ ಫಲಾಫಲ ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಭಯ ಬೇಡ, ಈ ಟೈಮಲ್ಲಿ ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಹೋಗದೆ ಇರೋದು ಅಥವಾ ಮತ್ತಿರತ್ತ ಆಚರಣೆಗಳು ಬೇಡ. ಒಳ್ಳೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಒಂದು ಒಳ್ಳೆ ಮನಸ್ಸಿನಿಂದ ಈ ಗ್ರಹಣ ನೋಡಿ ಅದಾದ ನಂತರದಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ದಾನ ಧರ್ಮನೋ ಮತ್ತೊಂದು ನಿಮ್ಮ ಮನಸ್ಸಿನ ನಂಬಿಕೆಗೆ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿದ್ರೆ ಬಹಳ ಒಳ್ಳೇದು ಅನ್ನುವಂತ ಹೇಳ್ತಾ ಇದ್ದಾರೆ. ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಅನ್ನುವಂಥದ್ದು ಅಷ್ಟೇ ಇದ್ರ ಉದ್ದೇಶ ಆಗಿತ್ತು. ಸೊ ಇದು ಇವರಿಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.